ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನೋಡಿರ್ತೀರ. ಹೆಂಗೆ ಕಳ್ಳ ಮಾಡೋದು, ಯಾವ ರೀತಿ ಕಳ್ಳ ಮಾಡಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರ ಮೊದಲನೇ ಸರಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅಲ್ಲಿಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ಸ್ ನಂತರ ನಿಮಗೆ ಬರುತ್ತೆ. ಆವಾಗ ಬೇಗ ನೋಡಿ ಏನಪ್ಪ ವಿಷಯಗಳೆಲ್ಲ ನೀವು ಇದು ಮಾಡ್ಬೋದು. ಈಗ ಅಕ್ಕಿಗಳೆಲ್ಲ ಒಳಗಿದ್ದಾವೆ ನೋಡಿ, ಫುಲ್ಲು ಸೌಂಡ್ ಮಾಡ್ತಾ ಇದ್ದಾವೆ ನೋಡಿ. ನಾವು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಕುರ್ಜ ಆಗುತ್ತೆ ಅಂತ. ನೋಡಿ ಎಲ್ಲ ಅಕ್ಕಿಗೂ ಆಗೈತೆ, ಇದೊಂದಕ್ಕಾಗಿಲ್ಲ ಮಕ್ಷಿಗೆ. ಇವತ್ತು ಬೇರೆ ಭಾನುವಾರ, ಮಕ್ಷಿ ಎಲ್ಲ ಹಂಗೆ ಇವತ್ತು ಆಡ್ಸೋದ ಬರೀ 2 ಟ್ರೇ ಇಕ್ಕಿದೆ ನೋಡಿ. ಹೆಂಗೆ ಇದಾಗೈತೆ ಗೂಡೆಲ್ಲ ಗಲೀಜು ನೋಡಿ, ಹೆಂಗೆ ಕೊಪ್ಪದೆ. ಈಗ ಇದೆಲ್ಲ ಹಿಂಗೆ ಇರಲಿ, ಹಂಗೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಆಚೆ ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀನಿ. ಈಗ ಹಂಗೆ ಛತ್ರಿ ಇಕ್ಬಿಡೋದ ಬನ್ನಿ ಫ್ರೆಂಡ್ಸ್. ನಾನು ಏನಪ್ಪ ಛತ್ರಿನ ಒಂದು ಸ್ವಲ್ಪ ಸೆಟಪ್ ಬೇರೆ ಥರ ಮಾಡೋಣ ಅಂತ ಇದ್ದೀನಿ. ಹಂಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಏನು ನೀವು ಹೇಳಿದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ಬೇಡ. ಅದಕ್ಕೊಂದು ಸ್ವಲ್ಪ ದಿವಸ ಲೇಟ್ ಆಗುತ್ತೆ, 1 ತಿಂಗಳು ಹಂಗೆ ಆಗುತ್ತೆ. ಈ ವಿಡಿಯೋ ಫುಲ್ ಇದನ್ನು ಲಾಂಗ್ ಆಗಿರುತ್ತೆ, ದೊಡ್ಡ ವಿಡಿಯೋ, ಒಂದು 20 ನಿಮಿಷ ಹಂಗೆ ಜಾಸ್ತಿ ಇರುತ್ತೆ. ಫುಲ್ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಏನೇನು ಮಾಡಬೇಕು ಏನು ಅಂತೆಲ್ಲ. ಹಂಗೆ ಫ್ಲೈ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಮಕ್ಷಿನ. ನಿನ್ನೆ ಎಲ್ಲ ಛತ್ರಿ ಗಿಳಿಯಕ್ಕೆ ನೋಡ್ತಿತ್ತು, ನೋಡೋದು ಇವತ್ತು ಎಷ್ಟೇ ಅದು ಒಂದೇ ಸಿಂಗಲಾಗಿ ಎಸ್ತಿ ನೋಡೋದು ಇವತ್ತು ಏನು ಮಾಡುತ್ತೆ ಅಂತ. ಇವಾಗ ಒಂದೊಂದಾಗೆ ಅಕ್ಕಿಗಳನ್ನೆಲ್ಲ ತೊಗೊಂಡೋಗಿ ಛತ್ರಿ ಮೇಲೆ ಬಿಟ್ಕೊಳ್ಳೋದ. ನೋಡಿ ಎಷ್ಟು ಇದಾಗಿದೆ. ಮನೇಲಿ ಬೈತಾ ಇದ್ದಾರೆ, ಇಷ್ಟೊಂದೆಲ್ಲ ಇದು ಗಲೀಜಾಗೈತೆ, ನೀಟಾಗಿ ಕ್ಲೀನ್ ಮಾಡ್ಕೊಯಿಲ್ಲ, ಎತ್ಬಿಡು ಅಂತ. ಅದಕ್ಕೆ ಎಲ್ಲ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ. ಈ ಗಂಡು ಫುಲ್ಲು ಕುರ್ಜ ಆಗ್ತಿದೆ, ಸುಮ್ಮನೆ ಹಿಂಗೆ ನೋಡಿ, ಹಿಂಗೆ ಅಂದರೆ ಸಾಕು, ಅದು ಒದ್ರಿದ್ರೆ ಸಾಕು, ಎಷ್ಟೊಂದು ಉದುರುತ್ತೆ ಪುಕ್ಕಗಳು ನೋಡಿ. ಇಲ್ಲೆಲ್ಲ ಹೆಂಗೆ ಉದುರ್ತಾಯಿತ್ತು. ಈ ಅಕ್ಕಿ ಫುಲ್ಲು ಕುಜ್ರ, ಇದು ಏನೋ ಅಂತಾರಲ್ಲ ಕುಜ್ರ. ನೆಕ್ಸ್ಟ್ ಅದು ಲುಕ್ಕೆ ಚೇಂಜ್ ಆಗಿಬಿಡುತ್ತೆ. ಇದೊಂದು ಇನ್ನೂ ನೀರೇನು ತೋರಿಸಿಲ್ಲ, ಒಂದೇ ಸಲ ಒಳಗೆ ಹಾಕಿ ಆಮೇಲೆ ನೀರು ತೋರಿಸೋದ ಅಂತ ಇದ್ದೀನಿ ನೋಡಿ. ಇದ್ರದ್ದು ಅಷ್ಟೇ ಫುಲ್ಲು. ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳ್ದೆ, ಆಮೇಲೆ ಮಾರನೆಗೆ ಫುಲ್ ಇದಾಗ್ಬಿಟ್ಟೈತೆ ಎಲ್ಲ ಹಾಕಿದ್ದು ನೋಡಿ. ಮಕ್ಷಿನ ಹಿಂಗೆ ಆಚೆ ಇಲ್ಲಿ ಹಿಂಗೆ ಬಿಡೋದ ಬಿಟ್ಟಿದ್ದೀನಿ. ಇನ್ನು ಈ ಮಕಾವು ಮೊಟ್ಟೆ ಮೇಲೆ ಕೂತೈತೆ, ಎತ್ತುತ್ತಿದ್ದೀನಿ ನೋಡಿ. ಇದಿಲ್ಲ ಐತೆ, ಒಳಗೆ ಹೋಗುತ್ತೆ ನೋಡಿ. ಇದೂ ಅಷ್ಟೇ ನೋಡಿ, ಎಷ್ಟು ಪುಕ್ಕಗಳಾಗೋದು ಅಂತ. ಫುಲ್ ಚೆನ್ನಾಗಿ ನಾನೆಲ್ಲ ಕ್ಲೀನ್ ಮಾಡಿದ್ದೆ, ಮೊಲ್ಡು ಪುಕ್ಕಗಳು ಜಾಸ್ತಿ ಆಗೋಗವೆ ಅಂತ. ಆಮೇಲೆ ಇವತ್ತು ಹಂಗೆ ಇದು ಮಾಡಬೇಕು. ಇವತ್ತು ಹೆಂಗೋ ಭಾನುವಾರ ಅಲ್ವಾ, ಗೂಡು ನೆನ್ನೆ ಕ್ಲೀನ್ ಮಾಡಿದ್ದೀನಿ ನೋಡಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಲೀನ್ ಆಗೈತೆ ಇದು ನೋಡಿ.
ಎರಡು ಜಾಸ್ತಿ ಗಲೀಜಾಗೋಗೈತೆ ನೋಡಿ. ಇದು ಇಲ್ಲೇ ಐತೆ, ಇದು ನೋಡಿಲ್ಲ ನೀಟಾಗಿ ಚಚ್ಚಿನ ನೋಡಿ. ಅದು ಓಡಿಸ್ತೀನಿ ಮೇಲಕ್ಕೆ ನೋಡಿ. ಇದು ಇಲ್ಲಿ ಹಾಕ್ಕೊಂಡಿರ್ತೀನಿ, ಇಲ್ಲಾಂದರೆ ಸುಮ್ಮನೆ ಎರಡು ಎದ್ಬಿಡ್ತವೆ ನೋಡಿ. ಇದಿಲ್ಲ ಆಯ್ತಾ ನೋಡಿ. ಈ ಥರ ಎಲ್ಲ ಇದು ಮಾಡ್ಕೊಬನ್ನಿ. ಛತ್ರಿ ಮೇಲೆ ಇದ್ದಾಗ ಏನಪ್ಪ ಎಬ್ರಿಸಕ್ಕೆ ಹೋಗೋದು, ಹಿಂಗೆ ಸುಮ್ಮನೆ ಹಿಂಗೆ ಇದು ಮಾಡೋದು, ಕೈ ಆಡ್ಸೋದು ಅಂತೆಲ್ಲ ಮಾಡೋಕ್ಕೋಗಬೇಡಿ. ಅಕ್ಕಿ ಗಾಬರಿ ಬಿದ್ದು ಕೂರಕ್ಕೇನು ಹೋಗಲ್ಲ. ಹಂಗೆ ಈಗ ನೀವು ಈ ಥರ ಬಿಟ್ಕೊಂಡಿದ್ದೀರಲ್ಲ, ಎಲ್ಲ ಅಕ್ಕಿನೂ ಬಿಟ್ಕೊಂಡು ಆ ಥರ ಛತ್ರಿ ಮೇಲೆ ಬಿಟ್ಕೊಳ್ಳಿ. ಇಲ್ಲಾಂದರೆ ಸಿಂಗಲ್ ಆಗಿದ್ದರೆ ಎದ್ಬಿಡ್ತವೆ. ನಿಮಗೆ ಇದು ಇನ್ಫಾರ್ಮೇಷನ್ ಹೇಳ್ತೀನಿ ರೀ. ಒಳಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನೋಡಿ. ಇಲ್ಲೆಲ್ಲ ಎಷ್ಟು ಗಲೀಜಾಗಿದೆ, ಕ್ಲೀನ್ ಮಾಡಿ ಸಿಗ್ತೀನಿ ರೀ ಫ್ರೆಂಡ್ಸ್. ಹಂಗೆ ಸೊ ಫ್ರೆಂಡ್ಸ್ ನೋಡಿ, ಗೂಡೆಲ್ಲ ಕ್ಲೀನ್ ಮಾಡಿದ್ದೀನಿ. ಆಚೆ ನೋಡೋದು ಏನು ಮಾಡ್ತಿದೆ, ಇದು ಆಗಲೇ ಇಳಿದ್ಬಿಟ್ಟೈತೆ. ನೋಡಿ ಏನು ಮಾಡ್ಬೇಕಂದ್ರೆ, ಮೊದಲನೇ ಸ್ಟೆಪ್ಪು ಅಕ್ಕಿನ ಕಳ್ಳ ಮಾಡ್ಬೇಕಂದ್ರೆ ಫಸ್ಟು ಮೋಲ್ಡ್ ಮೇಲೆ ಬಿಟ್ಕೊಂಡು ಆರಾಮಾಗಿ ಬಿಡಿ. ನಪ್ಪ ಫುಲ್ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಳ್ಳುತ್ತೆ. ಹಂಗೆ ಹಳೆ ಅಕ್ಕಿಗಳು ಏನೇನು ಮಾಡ್ತಿರುತ್ತೆ ಅಂತೆಲ್ಲ ಇವು ನೋಡ್ಕೊಳ್ಳುತ್ತೆ. ಆಮೇಲೆ ಅಕ್ಕಿಗಳನ್ನೆಲ್ಲ ಮೋಲ್ಡ್ ಮೇಲೆಲ್ಲ ಬಿಟ್ಕೊಂಡಾದ್ಮೇಲೆ ವುಡನ್ ಒಳಗೆ ಇಟ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಇದು ರೇಗ್ದಾರ್ ಇಕ್ಕಿದ್ದೀನಲ್ಲ, ಆ ಥರ ಒಂದು ವಾರ ಇಟ್ಕೊಳ್ಳಿ. ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ, ನಾನು ಅಲ್ಲಿ ಮೇಲ್ಗಡೆ ಇಕ್ಕಿ ಎಲ್ಲ ಇದು ಮಾಡ್ತಿದ್ದೆ ಛತ್ರಿ ಎಲ್ಲ. ಈಗ ಸ್ವಲ್ಪ ಇಲ್ಲೇ ಇಕ್ತಿದ್ದೀನಿ. ಒಂದು ವರ್ಷ ಆಯಿತು, ಒಂದು ವರ್ಷನೂ ಒಂದು 6 ತಿಂಗಳೇನೋ ಆಯಿತು ಇಲ್ಲಿ ಇಕ್ಕಿ. ಆದರೂ ಇದು ಗಂಡು ಹೆಂಗೋ ಅಲ್ಲೇ ಕಳ್ಳ ಆಗಿದ್ದ ಮೇಲೆ ಎಲ್ಲೂ ಎಳಿತೈತೆ. ಹೆಂಗೋ ಸದ್ಯ ಎಳಿತೈತಲ್ಲ. ಆ ಥರ ಮಾಡ್ಕೊಬಂದರೆ ಫುಲ್ ಮೇಲ್ಗಡೆ ಎಲ್ಲ ಕಡೆನೂ ಕಾಣಿಸುತ್ತೆ. ಇಲ್ಲಾದರೆ ಬರೀ ಇದೊಂದೇ ದಿಕ್ಕು ಕಾಣಿಸುತ್ತೆ, ಮತ್ತು ಈ ದಿಕ್ಕು ಕಾಣಿಸುತ್ತೆ ಅಷ್ಟೇ, ಇನ್ನೇನು ಕಾಣಿಸಲ್ಲ ಜಾಸ್ತಿ. ಅದಕ್ಕೆ ಮಕ್ಷಿ ಅಷ್ಟೊಂದು ನೀಟಾಗಿ ಕಳ್ಳ ಆಗ್ತಿಲ್ಲ ಅನಿಸುತ್ತೆ. ಅದಕ್ಕೆ ಏನು ಮಾಡಿ ಅಂದರೆ, ಫಸ್ಟು ಏನಪ್ಪ ಮೋಲ್ಡ್ ಮೇಲೆ ಬಿಟ್ಕೊಳ್ಳಿ ಮೊದಲನೇ ಸೆಟಪ್ಪು. ಆಮೇಲೆ ಒಂದು ವಾರ ಆದಮೇಲೆ ವುಡನಿಗೆ ಸೆಟ್ ಮಾಡ್ಕೊಳ್ಳಿ. ಅದಕ್ಕೂ ಒಂದು ವಾರ ಈ ಥರ ಇದ್ದರೆ ಜಾಸ್ತಿ, ಈ ಥರ ಡೈರೆಕ್ಷನು ಇಲ್ಲ ಈ ಥರ ಸರೌಂಡಿಂಗ್ ಇದ್ದರೆ ಒಂದು ವಾರ ಮೇಲೆ ಜಾಸ್ತಿ ದಿವಸ ಆಗುತ್ತೆ ಕಳ್ಳ ಆಗೋಕ್ಕೆ. ಇಲ್ಲಾಂದರೆ ಫುಲ್ಲು ಸುತ್ತಮುತ್ತ ಎಲ್ಲ ಕಾಂಪೌಂಡ್ ಏನಪ್ಪ ಎಲ್ಲ ಕಾಣಿಸುತ್ತೆ. ಏನು ಈ ಥರ ಏನು ಕಾಂಪೌಂಡ್ ಅಡ್ಡ ಏನು ಸಿಗೋಲ್ಲ ಅಂದರೆ ಒಂದು 5 ದಿವಸ ಮಾಡ್ಕೊಬನ್ನಿ. ಆಮೇಲೆ 5 ದಿವಸ ಆದಮೇಲೆ ಇದು ಛತ್ರಿ ಮೇಲೆ ದಾರ ಇದೆಯಲ್ಲ ನೋಡಿ, ನಾನು ಮಕ್ಷಿಗೆ ಫಸ್ಟ್ ಕಟ್ತಾಯಿದ್ದೆ, ಈಗ ಬಿಟ್ಬಿಟ್ಟಿದ್ದೀನಿ ಕಟ್ಟೋದು. ಛತ್ರಿಗೆ ಒಂದು ಸ್ವಲ್ಪ ನೆನ್ನೆ ಎಲ್ಲ ಇದು ಮಾಡಿದೆ, ಜಾಸ್ತಿ ಎಸೆಯೋಕೆ ಹೋಗಿದ್ದಿಲ್ಲ. ಸುಮ್ಮನೆ ಹಿಂಗೆ ಮುಂದೆ ಎಸ್ತಿ ಛತ್ರಿ ಗಿಳಿಯೋ ಥರ ಇದು ಮಾಡಿಕೊಂಡೆ. ಇಳಿತಿತ್ತು ನೋಡೋದು. ಇವತ್ತು ಏನು ಮಾಡೋದು ಅಂತ ಇವತ್ತು ತೋರಿಸ್ತೀನಿ ನಿಮಗೆಲ್ಲ ಈ ವಿಡಿಯೋದಲ್ಲಿ. ಈ ಥರ ಕಾಲಿಗೆ ದಾರ ಈ ಥರ ಕಟ್ಕೊಬನ್ನಿ. ನಾನು ಫಸ್ಟು ಕಟ್ತಿದ್ದೆ, ಕಟ್ಟಾದ್ಮೇಲೆ ಅದನ್ನು ಒಂದು ವಾರ ಟ್ರೈ ಕಟ್ಟಿ ಹಿಂಗೆ ಮಾಮೂಲಿ ಹಿಂಗೆ ರೆಕ್ಕೆ ಎಲ್ಲ ಫ್ರೀ ಮಾಡಿಸಿ ಇಲ್ಲಿ ತೋರಿಸ್ತೀನಿ. ಹಿಂಗೆ ಕಾಲಿಗೆ ದಾರ ಕಟ್ಟಿದೆ, ಹಿಂಗೆ ರೆಕ್ಕೆ ಫ್ರೀ ಮಾಡಿಸಿ. ಆವಾಗ ರೆಕ್ಕೆ ಎಲ್ಲ ಫ್ರೀ ಆಗುತ್ತೆ, ಗಟ್ಟಿ ಇರುತ್ತಲ್ಲ, ಆಗ ರೆಕ್ಕೆನೂ ಬರ್ಸೋಕ್ಕಾಗಲ್ಲ ಅಕ್ಕಿಗಳಿಗೆ. ಅದಕ್ಕೇ ಆ ಥರ ರೆಕ್ಕೆ ಬರ್ಸಿ. ಅದು ಒಂದು 3-4 ದಿವಸ ಇಲ್ಲ ಒಂದು ವಾರ ಈ ಥರ ಇದ್ದರೆ, ಕಾಂಪೌಂಡೆಲ್ಲ ಇದ್ದರೆ ಒಂದು ವಾರದ ಮೇಲೆ ಆಗುತ್ತೆ. ಫುಲ್ಲು ಸರೌಂಡಿಂಗ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ರೆ ಒಂದು ವಾರ ಸಾಕು. ಆಮೇಲೆ ಒಂದು ವಾರ ಆದಮೇಲೆ ನೆನೆಸಿ ಅಕ್ಕಿನ ಏನು ಕಾಲಿಗೇನೋ ಕಟ್ದಲ್ಲೇ ಛತ್ರಿ ಮೇಲೆ ಬಿಟ್ಕೊಳ್ಳಿ. ಅವಾಗ ಬಿಸಿಲು ಜಾಸ್ತಿ ಹೊಡಿತಿದ್ರೆ ನೆನೆಸಿ ಛತ್ರಿ ಮೇಲೆ ಇಟ್ಕೊಳ್ಳಿ. ಆಗ ಅಕ್ಕಿನೂ ಚೆನ್ನಾಗಿರುತ್ತೆ, ಡಿಹೈಡ್ರೇಟ್ ಆಗೋಲ್ಲ, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ, ಬಾಳಿಕೆ ಇರುತ್ತೆ. ಆ ಥರ ಮಾಡ್ಕೊಬನ್ನಿ. ಹಂಗೆ ಅಕ್ಕಿ ನೆಂದಿರುತ್ತಲ್ಲ, ರೆಕ್ಕೆ ಬಾರಿಸುತ್ತೆ, ಹಂಗೆ ಒಂದು ಸ್ವಲ್ಪ ಎದುರೇ ಬಂದು ಕೂರುತ್ತೆ. ನಾನು ರೆಕ್ಕೆ ನೆನೆಸಿಲ್ಲಪ್ಪ, ಏನಪ್ಪ ಕ್ಲೈಮೇಟು ಸ್ವಲ್ಪ ಕೋಲ್ಡ್ ಆಗುತ್ತೆ, ಆಮೇಲೆ ಏನೋ ಸ್ವಲ್ಪ ವೆದರ್ ಚೇಂಜ್ ಆಯ್ತಾ ಇದೆ, ಅದಕ್ಕೆ ನೆನ್ಸಕ್ಕೆ ನಾನು ಹೋಯ್ತಿಲ್ಲ. ನೋಡಿ ನಿಮ್ಗೆ ಹಿಂಗೆ ತೋರಿಸ್ತೀನಿ ನೋಡಿ.
ಹಿಂಗೆ ಎಸ್ಕೊ ಬನ್ನಿ. ಈಗ ಈ ಕಡೆ ಡೈರೆಕ್ಷನ್ಗೆ ಆಯ್ತಾ, ಈಗ ಈ ಕಡೆ ಡೈರೆಕ್ಷನ್ನು ನೋಡಿ. ಹಿಂಗಾಯ್ತಾ, ಒಂದು ನಿಮಿಷ ಹಂಗೆ ಬಿಡಿ. ಅದು ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಏನಪ್ಪ, ಇಲ್ಲ ಅಂದರೆ ಸುಮ್ಮನೆ ಹಿಂಗೆ ಎಸಿತಾ ಇದ್ರೆ ಅದಕ್ಕೂ ಇಲ್ಲಿದ್ರೆ ಎಸಿತಾನೆ ಇರ್ತಾನೆ, ಬೇರೆ ಕಡೆ ಹೋಗ್ಬಿಡೋದ ಅಂತ ಅದಕ್ಕೂ ಮೈಂಡ್ ಸೆಟ್ ಬರುತ್ತೆ. ಅದಕ್ಕೆ ಅಲ್ಲಿ ಟವರ್ ಮೇಲೆ ಹೋಗಿ ಕೂರ್ತಿತ್ತು. ಈಗ ಕೂತ್ರೆ ಒಂದು ಸ್ವಲ್ಪ ದಿವಸ ಸ್ವಲ್ಪ ಹೊತ್ತಷ್ಟೇ ಇಳಿದ್ಬಿಡೋದು, ಅದಾಗದೆ ಸ್ವಲ್ಪ ಕರೆದ್ರೆ ಸಾಕು, ಏನು ಮೇವಾಕಂಗಿಲ್ಲ. ಈಗ ಹಂಗಾಗೈತೆ. ನೋಡಿ, ಒಂದು ಸ್ವಲ್ಪ ಹೊತ್ತಾಯ್ತು. ಈಗ ಈ ಕಡೆ ಡೈರೆಕ್ಷನ್ಗೆ ಒಂದ್ಸಲ ಎಸಿಯೋದ ನೋಡಿ. ಈಗ ಇಳಿತೈತಾ, ಒಂದೇ ಒಂದು ನಿಮಿಷ ಇವಾಗ ಬಿಡೋದ, ಕರೆಕ್ಟಾಗಿ ಒಂದೂವರೆ ನಿಮಿಷ ಬಿಡೋದ. ಆಮೇಲೆ ಅಕ್ಕಿನ ಫುಲ್ ಎಸಿತೀನಿ, ನೋಡೋದ ಏನು ಮಾಡುತ್ತೆ ಇವತ್ತು. ನಿನ್ನೆ ಎಸ್ದೆ ಸುಮ್ಮನೆ ಆರಲಿ ಅಂತ, ನೋಡ್ರೆ ಏಕ್ದಮ್ ಹೋಗಿ ಟವರ್ ಮೇಲೆ ಹೋಗಿ ಕುತ್ಕೊಬಿಡ್ತು. ಇವತ್ತು ಆ ಥರ ಟವರ್ ಮೇಲೆ ಹೋಗಿ ಕೂರ್ದಲ್ಲೇ ಚೆನ್ನಾಗಿ ಆರಿದ್ರೆ ನೋಡಪ್ಪ, ಏನೋ ಒಂಥರ ನಮಗೂ ಖುಷಿ ಆಗುತ್ತೆ, ಅಕ್ಕಿ ಆರ್ತೈತೆ ಅಂತ. ಟವರ್ ಮೇಲೆ ಏಕ್ದಮ್ ಹೋಗಿ ಕುತ್ಕೊಬಿಟ್ರೆ ಬೇಜಾರಾಗುತ್ತೆ. ರೇಗ್ದಾಗ ಬಿಟ್ಟರೆ ಆಡುತ್ತೆ ಜೊತೆಯಲ್ಲಿ. ಕುತ್ಕೊಳ್ಳೋಕೆ ಹೋದ್ರೆ ಅದನ್ನೇ ಎಸಿತೀನಿ. ನೋಡೋದು ಇವತ್ತೇನು ಮೇವೇನು ಕೊಟ್ಟಿಲ್ವಲ್ಲ ಭಾನುವಾರ, ಅದಕ್ಕೆ ಖಾಲಿ ಹೊಟ್ಟೆಲಿ ಹಾಕಿದ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ನಮಗೆ ಸುಸ್ತು ಬಡಿಸ್ಬಿಡುತ್ತೆ. ನಿಮಗೆ ಯಾವ್ಯಾವ ಅಕ್ಕಿ ಇಷ್ಟ ಅಂತ ಎಲ್ಲ ಕಮೆಂಟ್ ಮಾಡಿ. ನೋಡೋದ ಯಾರಿಗೆ ಯಾವ ಅಕ್ಕಿ ಇಷ್ಟ ಆಗುತ್ತೆ ಏನು ಅಂತ ನೋಡೋದ. ನೋಡಿ, ಈಗ ನೋಡಿ ಅಕ್ಕಿದು ಮೂತಿ ನೀವು ನೋಡ್ಬೋದು, ಒಂದು ಸ್ವಲ್ಪ ಎಲ್ಲ ಇದಾಗಿದೆ, ಕುರ್ಜ ಆಗ್ತಿದೆ ಎಲ್ಲ. ನೋಡಿ, ಒಂದು ವಾರ ಆದಮೇಲೆ ನಿಮಗೆ ತೋರಿಸ್ತೀನಿ, ಅದ್ರದ್ದು ಲುಕ್ಕೇ ಚೇಂಜ್ ಆಗಿರುತ್ತೆ. ಇದು ಈ ರೇಗ್ದಾರು, ಈ ಧೂಮ ಮತ್ತು ಇವೆರಡು ಮತ್ತು ಇದು ಏನಪ್ಪ ಮಕ್ಷಿ ಒಂದು ಬಿಟ್ಟು ಇನ್ನೆಲ್ಲನೂ ಇದಾಗಿದೆ, ಕುರ್ಜ ಆಗಿದೆ. ಈಗ ಬನ್ನಿ, ಒಂದು ಸ್ವಲ್ಪ ಹೊತ್ತಾಯ್ತು. ಅಕ್ಕಿ ನೋಡಿ, ಹಿಂಗೆ ಇಟ್ಕೊಳ್ಳಿ, ಜಾಸ್ತಿ ಏನು ಪ್ರೆಷರ್ ಮಾಡಬೇಡಿ, ಹಿಂಗೆ ಇಟ್ಕೊಂಡು ನೋಡಿ ಅಷ್ಟೇ. ನೋಡಿ, ಅಲ್ಲೋ ಕುತ್ಕೊಬಿಡ್ತು. ಬಾ ಆಫ್ ಜೋಳ ತಂದು ಒಂದು ಸ್ವಲ್ಪ ಸೌಂಡ್ ಮಾಡ್ತೀನಿ ರೀ. ನೋಡಿ, ಎದೊಳ್ತು. ಈಗ ನಾನೇನು ಮಾಡೋಕ್ಕೋಗಲ್ಲ, ಒಂದು ಸ್ವಲ್ಪ ರೆಕ್ಕೆ ಇದಕ್ಕೆ ಬರ್ಸ್ಬಿಡೋದ, ಒಡ್ಸೋದ. ನೋಡಿ, ಇಲ್ಲಿದೆ. ನೋಡಿ, ಮತ್ತೆ ಅಲ್ಲೋ ಕುತ್ಕೊಂತು ಇಳಿಯಕ್ಕೆ ಟ್ರೈ ಮಾಡ್ತು. ನೋಡಿ, ಅದು ಹಂಗೆ ಮಾಡ್ಕೊಬಂದರೆ ಇಳಿಯುತ್ತೆ. ಬಾ ಆಫ್ ನೋಡಿ, ಅಲ್ಲೈತೆ. ಈಗ ಜೋಳ ತಂದು ಹಿಂಗೆ ಒಂದು ಸ್ವಲ್ಪ ಹೊತ್ತು ಹಂಗೆ ಕೆಳಗೆ ಇಳಿಯಕ್ಕೆ ನೋಡುತ್ತೆ. ಇಳಿಯಕ್ಕೆ ನೋಡಿದ್ರೆ ಇಳಿಸ್ಕೊಬಿಡೋದ ಸುಮ್ಮನೆ. ಆಮೇಲೆ ಅದು ಗಾಬರಿ ಬೀಳ್ಸೋದು ಬೇಡ. ನೋಡಿ, ಅಲ್ಲಿ ಕೂತಾ ಇದೆ ನೋಡಿ, ಝೂಮಲ್ಲೇ ತೋರಿಸ್ತೀನಿ. ಬಾ ಆಫ್ ಬಾ ಆಫ್ ನೋಡಿ, ಅಲ್ಲಿ ನೋಡ್ತು ಈ ಕಡೆ. ಬಾ ಆಫ್ ನೋಡ್ಕೊಡ್ದು. ಬಾ ಆಫ್. ಇಲ್ಲಿ ಬೇರೆ ಒಂದು ಅಕ್ಕಿ ಕೆಳಗೆ ಇಳಿದ್ಬಿಡ್ತು, ಅದಕ್ಕೆ ಎಲ್ಲ ಅಕ್ಕಿನೂ ಇಳಿಯಕ್ಕೆ ನೋಡ್ತೈತೆ. ಬಿಡೋದು ನಾನು ಆಚೆನೇ ಒಂದು ನೋಡಿ, ಇದೇ ಹೊಂಟೋಯ್ತು. ಎರಡುವೆ. ಬಾ ಆಫ್
ಓ ಇವತ್ತು ಯಾಕೆ ಇಳಿಸ್ತಾನೆ ಇಲ್ಲ. ಬಾ ಆವ್ 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 ಬಾ 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 ನೋಡಿ ಹಾಂ ಎದ್ದಳ್ತು ನೋಡಿ, ಅಲ್ಲಿ ಬರ್ತಿದೆ. ನೋಡಿ ಇಲ್ಲಿದೆ, ಇಳಿಯುತ್ತಾ ಇವಾಗ ಏನು ನೋಡಿ ಮನೆ ಮೇಲೆ ಬಂದು ಬಾಜಿ ಹೊಡಿ ತಿಳಿಬೇಕಾದ್ರೆ ನೋಡಿ ಸಖತ್ ಪ್ರಯತ್ನ ಮಾಡ್ತೈತೆ. ನೋಡಿ ಛತ್ರಿ ಮೇಲೆ ಇಳಿತು. ಈಗ ಏಕ್ದ ಮತ್ತೆ ಎಸಿದ ಅಂದರೆ ಎಸಿಬೇಡಿ, ಸುಮ್ಮನೆ ಆಮೇಲೆ ನೋಡ್ಬೋದಲ್ಲ, ನೀವೇ ನೋಡಿದ್ರಿ, ಹೋಗಿ ಟವರ್ ಮೇಲೆ ಕುತ್ಕೊಬಿಡ್ತು. ಅಲ್ಲಿ ಯಾರು ಹತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ನೆಮ್ಮದಿ ಜಾಗ ಅಂತ ಸುಮ್ಮನೆ ಇರುತ್ತೆ. ಅದಕ್ಕೆ ನಾನು ಈಗ ಸುಮ್ಮನೆ ಈಗ ಆಡ್ತಲ್ಲ, ಇದು ಬಂದು ಇಳಿತಲ್ಲ, ಈಗ ಒಂದು ಸ್ವಲ್ಪ ಜೋಳ ಹಾಕೋಬಿಡೋದ, ಇಲ್ಲಾಂದರೆ ಮತ್ತೆ ಆಮೇಲೆ ಇಳಿಯೋದೇ ಇಲ್ಲ ಕರೆದಾಗ. ನೋಡಿ ಇಷ್ಟು ಜಾಸ್ತಿ ಏನು ಬೇಡ ನೋಡಿ, ಇಷ್ಟು ಕೊಡೋದ. ಇಲ್ಲಿ ಸ್ವಲ್ಪ ಫೋಕಸ್ ಇದಾಗ್ತಿದೆ ನೋಡಿ. ನೋಡಿ ಅದೊಂದು ಅಕ್ಕಿ ಬಂದಿಲ್ಲ, ನೋಡಿಲ್ಲ ಅದು. ಅಷ್ಟೇ, ಈ ಥರ ಮಾಡ್ಕೊ ಬನ್ನಿ, ಅಕ್ಕಿ ಎಲ್ಲ ಇಳಿಯೋಕ್ಕೆ ಇದಾಗುತ್ತೆ ನೋಡಿ. ನೆನ್ನೆಯಿಂದ ಈ ಥರ ಟ್ರೈ ಮಾಡ್ತಾಯಿದ್ದು ಇಳಿಯೋಕ್ಕೆ ಛತ್ರಿ ಮೇಲೆ, ಯಾಕಂದರೆ ಇಲ್ಲಿ ನಾನೆಲ್ಲ ನೀಟಾಗಿ ಕೊಡ್ತೀನಲ್ಲ, ಮೇವೆಲ್ಲ ಕೊಡ್ತೀನಲ್ಲ, ಅದಕ್ಕೆ ಇಳಿಯೋಕ್ಕೆ ಫುಲ್ ಟ್ರೈ ಮಾಡಿ ಇಳಿತೈತೆ. ನೀವೇ ನೋಡ್ತಿದ್ದೀರಾ. ಆ ಥರ ಹಂಗೆ ಡೈಲಿ ಮಾಡ್ಕೊಬಂದರೆ ಪಕ್ಕ ಇಳ್ದೇ ಇಳಿಯುತ್ತೆ ಮನೆ ಮೇಲೆ. ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ನಿಮಗೆ ಪ್ರಯತ್ನ ಪಡ್ತೀನಿ ಹಾಕೋಕ್ಕೆ. ಇರೋ 5 ಅಕ್ಕಿಲೆ ಏನೋ 6 ಅಕ್ಕಿಲೇನೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೋಡೋದ, ನೀವು ಯಾವುದು ಕಮೆಂಟೇ ಮಾಡ್ತಿಲ್ಲ, ನಾನೇ ರ್ಯಾಂಡಮಾಗೆ ಏನೇನು ಮಾಡಬೇಕಂತ ನಾನೇ ಇದು ಚೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ಜೋಳ ಇದೆಯಾ, ನೋಡಿ ಅಲ್ಲಿ ಜೋಳ ಇತ್ತು, ಇಳಿದ್ಬಿಟ್ಟೈತೆ. ಸೊ ನೋಡಿ, ಈಗ ಹಂಗೆ ಕೈ ಮೇಲೆ ಬರ್ಸೋದ, ನೋಡೋದ ಬರುತ್ತಾ ಬರಲ್ವಾ ಅಂತ ನೋಡೋದ. ಬಾ ಬಾ ಆವ್ ಬಾ ಬಾ ನೋಡಿ, ಜೋಳ ನೋಡ್ತಿದ್ದೆ, ಆದರೆ ಸ್ವಲ್ಪ ಇದಿದೆ, ಗಾಬರಿ ಇದೆಯೋ ಇಲ್ಲ ಬರೋಕ್ಕಾಗಲ್ವೋ. ಬಾ ನೋಡಿ, ಬಾ ಬಾ ನೋಡಿ, ತೋರಿಸ್ತಿದ್ದೀನಿ ಆದಷ್ಟು. ಬಾ ನೋಡ್ತು. ಬಾ ನೋಡಿ, ಈ ಥರ ಫ್ರೆಂಡ್ಲಿಯಾಗಿ ಇಟ್ಕೊಳ್ಳಿ. ಆಮೇಲೆ ಅಕ್ಕಿನೂ ಎದ್ದು ಹೋಗಲ್ಲ, ಎಲ್ಲಿಗೂ ಏನೂ ಆಗಲ್ಲ, ನಮ್ಮ ಜೊತೆನೇ ಆರಾಮಾಗಿ ಫ್ರೆಂಡ್ಲಿಯಾಗಿರುತ್ತೆ. ನೋಡಿ ತೋರಿಸ್ತಿದ್ದೀನಿ. ಬಾ ಬಾರೆ. ಬಾ ನೋಡಿ, ಒಂದೊಂದು ಕಡೆ ಬೀಳ್ತೈತೆ. ಅಂದರೆ ಅದು ಟ್ರೈ ಮಾಡ್ತು ಬರೋಕ್ಕೆ, ನಾನು ಫೋನ್ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಬರ್ತಿಲ್ವೋ ಏನೋ ಗೊತ್ತಿಲ್ಲ. ಬಾ ಬಾ ನೋಡಿ ಅಲ್ಲಿದೆ. ಬಾ ಬರ್ತಿಲ್ಲ, ಬೇಡ ನೋಡಿ. ಈಗ ಸೌಂಡ್ ಮಾಡಿದೆ, ಬಂದ್ಬಿಡ್ತು ನೋಡಿ. ಇವೆಲ್ಲ ಎಷ್ಟು ಇದು ಮಾಡ್ತಿದ್ದಾವೆ ಬರೋಕ್ಕೆ. ಸುಮ್ಮನೆ ಈಗ ಕೆಳಗೆ ಇಳಿಸ್ಕೊಬಿಡೋದ. ಇದು ಇಲ್ಲೇ ಕದ
ಇದು ಫುಲ್ಲು ಇದಾಗ ಗಾಳಿ ಬೇರೆ ಫುಲ್ ಸಖತ್ ಬೀಸ್ತಿದೆ. ಇಂಥ ಟೈಮಲ್ಲಿ ಆದಷ್ಟು ನೀವು ಕೇರ್ಫುಲ್ ಆಗಿರಿ. ಹೊಯ್ ನೋಡಿ, ಇದನ್ನು ಎದ್ದು ಹೋಯ್ತು ಕೆಳಗೆ. ಇನ್ನಿದನ್ನು ಬಿಡೋದ ನೋಡಿ, ಹೆಣ್ಣು ಹೊಂಟೋಯ್ತು ಹಂಗೆ. ಗಂಡು ಬಂದಿದ ತಕ್ಷಣ ಛತ್ರಿ ಹಂಗೆ ಬಿಡೋದು, ಹಂಗೆ ಇರೋದು. ಏನಪ್ಪ ಆಚೆಗಡೆ ಬಿಟ್ಟಿದ್ದೀರಲ್ಲ ಅಷ್ಟು ಹೊಂಟ, ಆಮೇಲೆ ಎತ್ತಿಕ್ಬಿಡೋದು ಒಳಗೆ. ಕ್ಲೈಮೇಟ್ ಎಲ್ಲ ಚೆನ್ನಾಗಿ ಇದೆ ಇವತ್ತು, ನೋಡ್ಬೋದು ನೋಡಿ. ಈಗ ಬಿಟ್ಟಿದ್ದೀರಿ ಎಲ್ಲ ಹಾಕಿನೂ ಒಂದೊಂದು ಕಡೆ ಹೋಗಿದ್ದೆ, ಯಾಕಂದರೆ ಮಣ್ಣು ಹುಡುಕ್ತೈತೆ ತಿನ್ನೋಕ್ಕೆ. ಕುರ್ಚಿ ಆದಾಗ ಹಕ್ಕಿಗಳು ಏನಪ್ಪ ಸ್ವಲ್ಪ ಇದು ಚೆನ್ನಾಗಿ ಕಾಣಲ್ಲ, ಆಮೇಲೆ ಹಕ್ಕಿಗಳು ಮಸ್ತಾಗಿ ಕಾಣಿಸ್ತವೆ ನೋಡಿ. ಎಷ್ಟು ಉದ್ದೈತೆ ಏನು ನೋಡಿ. ಇವೆರಡು ಇಲ್ಲೇ ಕಾಯ್ಕೊಂಡು ಕೂತೈತೆ, ಆದರೂ ಹಾಕ್ಬಿಡೋದು ಸ್ವಲ್ಪನೇ. ಬಾ ಆವ್ ನೋಡಿ ಹೆಂಗೆ ಬಂದು. ಬಾ ಆವ್ ನೋಡಿ ಹೆಂಗೆ ಬಂದಲ್ಲ ಲೈನಕ್ಕೆ ನೋಡಿ. ಮಕ್ಷಿಗೆ ಇನ್ನೂ ಮೇವೇನು ಹಾಕಿಲ್ಲಲ್ಲ, ಅದಕ್ಕೆ ಫುಲ್ ಇದಾಗಿದೆ ನೋಡಿ. ನೋಡಿ ಡ್ಯಾನ್ಸ್ ಆಡ್ತೈತೆ. ಬಾ ಆವ್ ಬಾ ಬಾ. ಹಿಂಗೆ ಕರೆದಿದ ತಕ್ಷಣ ಹಿಂಗೆ ಬರೋಂಗೆ ಇದು ಮಾಡ್ಕೊಳ್ಳಿ ನೋಡಿ. ಇದೂ ಬಂತು ಹಂಗೆ. ಇದು ಫಸ್ಟಿಂದನೂ ಬರುತ್ತೆ ರೆಕ್ಕೆ ನೋಡಿ. ಈ ರೆಕ್ದಾರು ಬರೋಕ್ಕೆ ನೋಡ್ತು ನೋಡಿ, ಹೆಂಗೆ ಉದ್ರುತೈತೆ ಪುಕ್ಕಗಳು ಸುಮ್ಮನೆ. ಬಾ ಆವ್ ಬಾ ನೋಡಿ ಹೆಂಗೆ ಬರ್ತೈತೆ. ಹೊಡಿ ಬಾ. ನೋಡಿ ಗಂಡು ಯಾವಾಗ ನೋಡು ಫುಲ್ ಮಸ್ತಿಲ್ಲೇ ಇರುತ್ತೆ. ಇನ್ನು ಯಾವುದು ಅದು ಗಂಡೇನ ಎಣ್ಣೆ ಹಾಕಿಲ್ವಲ್ಲ. ಅವೆರಡು ಆ ಕಡೆ ಹೋಗಿ ಏನೋ ಮಾಡ್ಕೊತಾವೆ, ಮಾಡ್ಕೊಂಡ್ಲಿ ಅವನು. ಬಾ ಕೈ ಮೇಲೆ ಬಾ ನೋಡಿ. ಇದು ಬಂದು ಕರೆದಿದ ತಕ್ಷಣ ಬಾ ನೋಡಿ. ಕೆಳಗೆ ಬಾ ಆವ್ ನೋಡಿ, ನೋಡ್ತೈತೆ ಬರೋಕ್ಕೆ. ಬಾ ಬಾ ನೋಡಿ. ಇದು ರೆಗ್ದರು ಜಾಗ ಇಲ್ಲ ಅಂತ ಬಾ ನೋಡಿ. ಇದು ಇಲ್ಲಿ ಬಂದು ಕುತ್ಕೊಂತು ಕಾಲ ಮೇಲೆ. ನೋಡಿ ಮಕ್ಷಿ ಅಲ್ಲಿ ಹೋಗಿ ಏನೋ ಮಣ್ಣೇನೋ ತಿಂತೈದೆ, ತಿನ್ಲಿ. ಬಾ ಆವ್ ಜೋಳ ಬೇರೆ ಖಾಲಿ. ಬಾ ಅವೆರಡು ಅಲ್ಲಿದ್ದಾವೆ ನೋಡಿ. ಅಯ್ಯೋ ಫೋಕಸ್ ಹಾಗೂ ನೋಡಿ ಇಳೀತು ಪಾಟ್ ನೋಡಿ. ಇದು ಕಾವು ಬಂತು. ಬಾ ಆವ್ ಬಾ ನೋಡಿ. ಮಕ್ಷಿ ಕಾಣಿಸ್ಕೊಂಡು ಬಾ ಬಾರೆ. ಬಾ ನೋಡಿ. ಇದು ಬರೋದೇ ಒಂದೇನೋ ಒಂಥರ ಖುಷಿ. ನೋಡಿ ಇವೆರಡು ಇವಾಗ ಬಂದು ಇದು ಮಾಡ್ತಿದ್ದಾವೆ ನೋಡಿ. ಈ ಥರ ಎಲ್ಲ ಬಂದರೆ ಎಷ್ಟು ಫ್ರೆಂಡ್ಲಿ ಆಗಿರುತ್ತೆ. ಆಮೇಲೆ ಬೇಗನೂ ಕಳ್ಳ ಆಗುತ್ತೆ. ಬಿಟ್ಟು ಹೋಗಲ್ಲ, ಮನೆ ಬಿಟ್ಟು ಹೋಗಲ್ಲ. ಇವನು ಚೆನ್ನಾಗಿ ನೋಡ್ಕೊತಾನೆ ಅಂತ ಇಲ್ಲೇ ಮನೆಯಲ್ಲೇ ಇರುತ್ತೆ, ಮನೆ ಬಿಟ್ಟು ಹೋಗಲ್ಲ. ಏನಾರ ಜಾಸ್ತಿ ಫೋರ್ಸ್ ಎಲ್ಲ ಮಾಡ್ಕೊಂಡು ಅಕ್ಕಿಗಳನ್ನೆಲ್ಲ ಹಿಡ್ಕೊಂಡು ಕಣ್ಣು ನೋಡೋಕ್ಕೆ ಏನಾರ ಜಾಸ್ತಿ ಇದು ಮಾಡ್ತಿದ್ರೆ
ಇನ್ನೇನು ಇಷ್ಟು ಹಿಂಸೆ ಕೊಡ್ತಾನೆ ಅಂತ ಇದು ಮಾಡಿಬಿಡುತ್ತೆ. ನೋಡಿ ಅಲ್ಲಿ ಮಸ್ತಿ ಮಾಡ್ತೈತೆ, ಮಸ್ತಿ ಮಾಡ್ತೈತೆ ಆ ಗಂಡ ಜೊತೆ. ಎಲ್ಲ ಒಳಗಡೆ ಹಾಕಿ ಮತ್ತೆ ಒಂದ್ಸಲಿ ಇವತ್ತೊಂದ್ಸಲಿ ಕ್ಲೀನ್ ಮಾಡ್ಕೋಬೇಕು ಮೋಲ್ಡ್ ಎಲ್ಲ. ನೋಡಿ ಇಲ್ಲಿ ಇಷ್ಟು ಗಲೀಜಾಗಿದೆ, ಆ ಕಡೆ ನೋಡಿ ಫುಲ್ ಪುಕ್ಕ. ಇದು ಪುಕ್ಕ ಹೆಂಗಾಗುತ್ತೆ ಅಂದರೆ ನನಗೆ ಒಬ್ರು ನನಗೆ ಏನಂತ ಅಂದರು, ಸ್ವಲ್ಪ ಜನ ಮಳೆ ಬೀರುತ್ತಲ್ಲ ಮೊದಲನೇ ಇದು ಅಲ್ಲಿ ಮೊದಲನೇ ಸರಿ ಬೇಸಿಗೆಗಾಲ ಆಗಿ ಮಳೆ ಬರುತ್ತಲ್ಲ, ಆ ಮಳೆ ನೆನೆಸಿದ್ರೆ ಎಲ್ಲ ಮಳೆಯಲ್ಲೂ ನೆನೆಸಿದ್ರೆ ಅಕ್ಕಿಗಳಿಗೆ ಕುರ್ಜ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ನಿಜಾನ ಅಂತ ನೀವು ಒಂದ್ಸಲಿ ಕಮೆಂಟ್ ಮಾಡಿ ನೋಡೋದ. ನನಗೆ ನಿಜ ಅಂತ ಅನ್ನಿಸ್ತು, ನಾನು ನೋಡೋದ ಒಂದ್ಸಲಿ ಅಂತ ಮಾಡಿದ್ದೆ. ಅವಾಗ ಮಳೆ ನೆನೆಸಿದ್ದೆ, ಮಣ್ಣೆಗೆ ಫುಲ್ ಕುರ್ಜ ಆಗೋಗಿತ್ತು. ನಾನೀಗ ಯಾವುದು ಮಳೆಯಲ್ಲಿ ಇನ್ನೂ ನೆನೆಸಿಲ್ಲ, ಅದು ಹಂಗೆ ಕುರ್ಜ ಆಗುತ್ತೆ ಒಂದೊಂದ್ಸಲಿ. ಅದಕ್ಕೂ ಒಂದು ಟೈಮ್ ಇರುತ್ತಲ್ಲ, ಹಂಗೆ ಆಗುತ್ತೆ ಅವಕ್ಕೂ. ಅದು ಹೆಂಗಂತಾರೆ ಅಂತ ಅಂದರೆ, ಈಗ ಸಮ್ಮರ್ ಟೈಮು, ರೈನಿ ಸೀಸನ್ನು ಮತ್ತು ಮಾನ್ಸೂನ್ ಟೈಮ್ ಅಂತ ಇರುತ್ತಲ್ಲ, ಅದಕ್ಕೂ ಹಾಗೆ ಟೈಮ್ ಇರುತ್ತೆ ಸೀಸನ್ ಥರ. ಆವಾಗ ಅವಕ್ಕೂ ಎಲ್ಲ ಇದಾಗುತ್ತೆ, ಕುರ್ಜ ಆಗುತ್ತೆ, ಎಲ್ಲ ಆಗುತ್ತೆ. ನೋಡಿ ಇದು ಹೆಂಗೆ ಬರ್ತಾಯಿದೆ ಅಂತ, ಏನಾರು ಆಗ್ತಾನೇನೋ ಅಂತ. ಬಾ ನೋಡಿ, ಸೊ ಏನೂ ಇಲ್ಲ ಕೈಯಲ್ಲಿ, ಕರೆದಿದ ತಕ್ಷಣ ಬಂತು. ಬಾ ಇದು ಸಾಯಂಕಾಲ ಆರಿಸ್ತೀನಿ, ಆದರೆ ಸಾಯಂಕಾಲನೂ ವಿಡಿಯೋ ಆದರೆ ಹಾಕ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಭಾನುವಾರ ಒಂದು ಲೈವ್ ಮಾಡೋಣ ಅಂತ ಇದ್ದೀನಿ. ನೋಡೋದ ಎಷ್ಟು ಕಮೆಂಟ್ ಮಾಡಿ ಲೈವ್ ಮಾಡೋಣ ಬೇಡವಾ ಅಂತ. ಒಂದು 6 ಜನ ಕಮೆಂಟ್ ಮಾಡಿದ್ರೆ ಸಾಕು. 6 ಜನ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಾರ ಲೈವ್ ಬರ್ತೀನಿ. ನೋಡಿ ಎಲ್ಲ ಲೋಗಿ ಕಿತ್ತಾಡ್ತಾವೆ ನೋಡಿ. ನೋಡಿ ಈ ಗಂಡು ಇಲ್ಲಿ ಬಂದ್ಬಿಡ್ತಾವ. ಆ ಗಂಡು ಯಾವಾಗ ನೋಡು ಈ ಗಂಡಿಗೆ ಟಾರ್ಗೆಟ್ ಮಾಡ್ಕೊಬಿಟ್ಟೈತೆ. ಈಗ ಅಷ್ಟೊಂದೇನು ಟಾರ್ಗೆಟ್ ಮಾಡಿಲ್ಲ, ಅದಕ್ಕೂ ಒಂದು ಹುಡುಗಿ ಸಿಕ್ಕಾಯ್ತಲ್ಲ ಮಕ್ಷಿ, ಅದಕ್ಕೆ ಇದು ಮಾಡ್ಕೊಂಡಿಲ್ಲ ನೋಡಿ. ಸೊ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಅಲ್ಲಿಗೆ ಸೆಟ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್.